If we make an entry to a ledger that needs bill-wise details, we have to give the details of the bill at the voucher entry itself, where we can see the details of bills, specific credit periods, and get the correct outstanding result of each ledger. But when there is a large number of entries, it becomes difficult to match a payment to an invoice. It is so that the details of creditors and debtors are maintained at the invoice level and called as bill-wise accounting system. There are 4 types of bill-wise details: new reference, against reference, advance, on account. ನೆಕ್ಸ್ಟು ಇದು ಆಪ್ಷನ್ ಓಪನ್ ಅಪ್ ಆಗುತ್ತಲ್ಲ, ಆಗ ನೋಡ್ತಾ ಹೋಗೋಣ ಟೈಪ್ಸ್ ಆಫ್ ಬಿಲ್-ವೈಸ್ ಡೀಟೇಲ್ಸು. ವಾಟ್ ಈಸ್ ದಿಸ್ ನ್ಯೂ ರೆಫರೆನ್ಸ್, ಎಗೇನ್ಸ್ಟ್ ರೆಫರೆನ್ಸ್, ಅಡ್ವಾನ್ಸ್ ಮತ್ತು ಆನ್ ಅಕೌಂಟ್ ಅಂತ. ಸೊ ಪಾರ್ಟಿ ವೈಸ್ ಬಿಲ್ ಜನ್ರೇಷನ್ ಮಾಡಬೇಕು, ಯಾವುದೇ ಡೇಟ್ ಟ್ರಾನ್ಸಾಕ್ಷನ್ ಆಗಿರಲಿ ಅಂತಂದರೆ ಯು ನೀಡ್ ದಿಸ್ ಆಪ್ಷನ್. ಟು ಪರ್ಫಾರ್ಮ್ ದಿ ಟ್ರಾನ್ಸಾಕ್ಷನ್ಸ್ ಎನೇಬಲ್ F11, ಅಕೌಂಟಿಂಗ್ ಫೀಚರ್ಸ್, maintain bill wise details. ಇಲ್ಲಿ bill wise details ಆಪ್ಷನ್ ಇದೆ, ಎಸ್ ಅಂತ ಸೆಟ್ ಮಾಡಿ. ನಾನು ಆಲ್ರೆಡಿ ಸೆಟ್ ಮಾಡಿದ್ದೀನಿ, ಸೊ ಐ ಆಮ್ ಕ್ವಿಟ್ಟಿಂಗ್ ದಿಸ್. ಐ ಆಮ್ ಗೋಯಿಂಗ್ ಟು explain 3 transactions here. First transaction, sold goods to Jatin and Company for 28,000 on this particular date. A date ನಾವು ಆಮೇಲೆ ಎಂಟ್ರಿ ಮಾಡ್ಕೊಳ್ಳೋಣ. For 28,000. Next transaction, sold goods to Jatin and Company, same company, for 30,000. Again a date important ಆಗುತ್ತೆ. Next sold goods to ನೀರಜ್ ಅಂಡ್ ಕಂಪನಿ, ಇದು ಡಿಫ್ರೆಂಟ್ ಕಂಪನಿ. ಸೊ 3 ಸೋಲ್ಡ್ ಗೂಡ್ಸು. ಜತಿನ್ ಅಂಡ್ ಕಂಪನಿಗೆ ಒಂದು 28,000 ಟ್ರಾನ್ಸಾಕ್ಷನ್ನು, ಇನ್ನೊಂದು 30,000 ಟ್ರಾನ್ಸಾಕ್ಷನ್ನು, ಬೋತ್ ಆನ್ ಡಿಫ್ರೆಂಟ್ ಡೇಟ್ಸು ನೀವು ಬೇರೆ ಬೇರೆ ಎಂಟ್ರಿ ಮಾಡಬೇಕು. ಥರ್ಡ್ ಟ್ರಾನ್ಸಾಕ್ಷನ್ ವಿತ್ ಎ ಡಿಫ್ರೆಂಟ್ ಕಂಪನಿ, ದಟ್ ಈಸ್ ನೀರಜ್ ಅಂಡ್ ಕಂಪನಿ. ಈಗ ಅಕಾರ್ಡಿಂಗ್ ಟು ಫಸ್ಟ್ ಟ್ರಾನ್ಸಾಕ್ಷನ್ ನಾವೊಂದು ಲೆಡ್ಜರ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಜತಿನ್ ಅಂಡ್ ಕಂಪನಿ. ಅಕೌಂಟ್ಸ್ ಇನ್ಫೋ, ಲೆಡ್ಜರ್ಸ್, ಕ್ರಿಯೇಟ್. Jatin and Company, sold goods to Jatin and Company for 28,000. So under, since it's sale, that's sundry debtors. ಕರೆನ್ಸಿ ಎನೇಬಲ್ ಮಾಡಿದ್ದೀನಿ, ಅದರಿಂದ ಬರ್ತಾ ಇದೆ. ಮೇಂಟೈನ್ ಬ್ಯಾಲೆನ್ಸಸ್ ಬಿಲ್ ಬೈ ಬಿಲ್ ಅಂತ ಆಪ್ಷನ್ ಬರುತ್ತೆ. ಸೆಟ್ ದಿಸ್ ಟು ಎಸ್. ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ ಅಂತ ಆಪ್ಷನ್ ಕೇಳ್ತಿದೆ, ಅದು ಎಸ್ ಅಂತ ಸೆಟ್ ಮಾಡಿ. ಚೆಕ್ ಫಾರ್ ಕ್ರೆಡಿಟ್ ಡೇಸ್ ಡ್ಯೂರಿಂಗ್ ವೌಚರ್ ಎಂಟ್ರಿ, ಎಲ್ಲ ಎಸ್ ಅಂತ ಸೆಟ್ ಮಾಡ್ಕೊಳ್ಳೋಣ.
ಕಾಸ್ಟ್ ಸೆಂಟರ್ಸು ನಾನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇಲ್ಲ, ಸೊ ಐ ಆಮ್ ಸೆಟ್ಟಿಂಗ್ ಇಟ್ ಟು ನೋ. ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ಡು 23rd ನವೆಂಬರ್ 2020, ಅಂದರೆ ಕರೆಂಟ್ ಸಿಸ್ಟಮ್ ಡೇಟ್ ಏನಿದೆ ಪ್ರೀವಿಯಸ್ ಡೇದು ಅದು ಡಿಸ್ಪ್ಲೇ ಆಗ್ತಾ ಇದೆ. ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ಡು 25 days. ಅಂತ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಜತಿನ್ ಆ್ಯಂಡ್ ಕಂಪನಿ ಜೊತೆ ಒಂದು 2 ಟ್ರಾನ್ಸಾಕ್ಷನ್ನು. ನೆಕ್ಸ್ಟು ಲೆಡ್ಜರ್ ನೀರಜ್ ಆ್ಯಂಡ್ ಕಂಪನಿ. ನೀರಜ್ ಆ್ಯಂಡ್ ಕಂಪನಿ ಎಗೈನ್ ಇವ್ರ ಜೊತೆನೂ ಸೇಲ್ಸ್ ಆಗ್ತಾ ಇರೋದ್ರಿಂದ ಸನ್ಡ್ರಿ ಡೆಟಾರ್ಸ್. ಇಲ್ಲೂ ಮೇಂಟೈನ್ ಬ್ಯಾಲೆನ್ಸಸ್ ಬಿಲ್ ಬೈ ಬಿಲ್. ಎಸ್, ಇಲ್ಲಿ ಡಿಫಾಲ್ಟ್ ಕ್ರೆಡಿಟ್ ಪೀರಿಯಡ್ 20 days ಅಂತ ತಗೊಳ್ತೀನಿ. ಚೆಕ್ ಫಾರ್ ಕ್ರೆಡಿಟ್ ಡೇಸ್ ಡ್ಯೂರಿಂಗ್ ವೌಚರ್ ಎಂಟ್ರಿ. ಎಸ್, ಕಾಸ್ಟ್ ಸೆಂಟರ್ಸ್ ನೋ ಅಂತ ಇರಲಿ. Now we have 2 ledgers with the credit period 25 days for Jatin and Company, 20 days for Neeraj and Company. Next ಒಂದು ಸೇಲ್ಸ್ ಅಂತ ಲೆಡ್ಜರ್ ಮಾಡ್ಕೊಳ್ಳೋಣ. ಆಲ್ರೆಡಿ ಇದೆ ಸೇಲ್ಸ್ ಲೆಡ್ಜರು, ಸೊ ಐ ಆಮ್ ಸ್ಕಿಪ್ಪಿಂಗ್ ದಿಸ್ ಸ್ಟೆಪ್. This is the sales ledger. Neeraj and Company, Jatin and Company. ಈಗ ಟ್ರಾನ್ಸಾಕ್ಷನ್ಗೆ ವೌಚರ್. ಅಕೌಂಟಿಂಗ್ ವೌಚರ್ಸ್. ಇಲ್ಲಿ ಸೇಲ್ಸ್ ತಗೊಳ್ತೀನಿ. ಫಸ್ಟು ಡೇಟ್ ಸೆಟ್ ಮಾಡ್ಕೊಳ್ಳೋಣ. 1st April 2020 ಅಂತ ಇದೆ, ಅದಾಗೇ ಇರಲಿ, ಅದರಲ್ಲೇ ಟ್ರಾನ್ಸಾಕ್ಷನ್ ನಡೀತಾ ಇದೆ ಅಂತ. ಪಾರ್ಟಿ ಜತಿನ್ ಆ್ಯಂಡ್ ಕಂಪನಿ ಪಾರ್ಟಿ. ಪರ್ಟಿಕ್ಯುಲರ್ಸ್ ಸೇಲ್ಸ್ ಅಮೌಂಟ್ ಏನಿದೆ ಫಸ್ಟ್ ಟ್ರಾನ್ಸಾಕ್ಷನ್ ಸೋಲ್ಡ್ ಗೂಡ್ಸ್ ಟು ಜತಿನ್ ಆ್ಯಂಡ್ ಕಂಪನಿ ಫಾರ್ 28,000. ಡೇಟು ಅಬ್ಸರ್ವ್ ಮಾಡ್ಕೊಳ್ಳಿ, 1st April 2020 ಅಂತ ಇದೆ. ನರೇಷನ್ ಬೇಕಿದ್ರೆ ಕೊಡ್ಬೋದು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಸೋಲ್ಡ್ ಗೂಡ್ಸ್ ಟು ಜತಿನ್ ಆ್ಯಂಡ್ ಕಂಪನಿ ಫಾರ್ 30,000. ಇದು ಇನ್ನೊಂದು ಡೇಟ್ನಲ್ಲಿ. ಸೊ ಇಲ್ಲಿ ಡೇಟ್ ನಾವು ಸೆಟ್ ಮಾಡ್ಕೊಳ್ಳೋಣ. ಡೇಟು 2/4/2020 ಅಥವಾ ಐ ಟೇಕ್ ಹಿಯರ್ 1 month ಆದಮೇಲೆ ಇನ್ನೊಂದು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, 2/5/2020 ಅಂತ ತಗೊಳ್ತೀನಿ. ಪಾರ್ಟಿ ಅಕೌಂಟ್ ನೇಮ್ ಅಗೈನ್ ಸೆಕೆಂಡ್ ಟ್ರಾನ್ಸಾಕ್ಷನ್ ಜತಿನ್ ಆ್ಯಂಡ್ ಕಂಪನಿ. ಸೇಲ್ಸ್ ಅಮೌಂಟು ಪೇ ಮಾಡಿರೋದು ನಾನಿಲ್ಲಿ 40,000 ಅಂತ ತಗೊಳ್ತೀನಿ. ಟ್ರಾನ್ಸಾಕ್ಷನ್ ಎಲ್ಲ ಥರ ಹೇಳಿದ್ದೀನಿ 30 ಅಂತ, ಬಟ್ 40 ತಗೊಳ್ತಾ ಇದ್ದೀನಿ ಇಲ್ಲಿ. ಕ್ಯಾನ್ ಗಿವ್ ನರೇಷನ್. ಸೊ 2 ಸೇಲ್ಸ್ ವೌಚರ್ ಆಯಿತು, 28 and 30,000 ಇನ್ ದಿ ಡೇಟ್ಸ್ 1st April and 2nd May. ಈ 2 ಡಿಫ್ರೆಂಟ್ ಮಂತ್ದು ಡಿಫ್ರೆಂಟ್ ಡೇಟ್ಸಲ್ಲಿ 2 ಟ್ರಾನ್ಸಾಕ್ಷನ್ ಆಗಿದೆ ವಿತ್ ದಿಸ್ ಕಂಪನಿ. ನೆಕ್ಸ್ಟ್ ನೀರಜ್ ಆ್ಯಂಡ್ ಕಂಪನಿಗೆ ಹೋಗೋಣ. ಅಗೈನ್ ಪಾರ್ಟಿ ಇಯರ್
sold goods to Neeraj and Company for 45,000. Sales amount ನಾನು 45,000 ಎಂಟ್ರಿ ಮಾಡ್ಕೊಳ್ತೀನಿ. ಡೇಟ್ ಚೇಂಜ್ ಮಾಡ್ಕೊಳ್ಳೋಣ ಬಿಫೋರ್ ದಟ್. ಅದು ಐ ಹ್ಯಾಡ್ ಫರ್ಗಾಟನ್ ದಟ್. ಸೆಕೆಂಡ್ ಜೂನ್ ಅಂತ ತಗೊಳ್ತೀನಿ ನಾನು. ನೀರಜ್ ಅಂಡ್ ಕಂಪನಿ ಜೊತೆ ಟ್ರಾನ್ಸಾಕ್ಷನ್ನು. ಸೇಲ್ಸ್ 45,000. ಇದನ್ನು ಸೇವ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಲೆಡ್ಜರ್ ಕ್ರಿಯೇಷನ್ ಆ್ಯಂಡ್ ಪೇಮೆಂಟ್ ಎಂಟ್ರಿ ಆಗಿದೆ. ಇನ್ ಡಿಫ್ರೆಂಟ್ ಡೇಟ್ಸ್ ಆಫ್ ಡಿಫ್ರೆಂಟ್ ಮಂತ್ಸ್. ಡಿಸ್ಪ್ಲೇ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್, ಔಟ್ಸ್ಟ್ಯಾಂಡಿಂಗ್ಸ್, ಸೇಲ್ ಆಗಿರೋದ್ರಿಂದ ರಿಸೀವೇಬಲ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ಪೆಂಡಿಂಗ್ ಅಮೌಂಟ್, ಓವರ್ ಡ್ಯೂ ಬೈ ಡೇಸ್, ಕಂಪ್ಲೀಟು ಡ್ಯೂ ಆಗ್ತಾ ಇದೆ. ಆನ್ 1st April 2020 ಜತಿನ್ ಆ್ಯಂಡ್ ಕಂಪನಿ 28,000, ಓವರ್ ಡ್ಯೂ ಬೈ ಡೇಸ್ 37 ಇದೆ. ದಿಸ್ ಇಸ್ ಫಾರ್ ಪ್ರೀವಿಯಸ್ ಟ್ರಾನ್ಸಾಕ್ಷನ್. Neglect this one. Jatin and Company 40,000, overdue by days. ಅಂದರೆ ಕರೆಂಟ್ ಡೇಟ್ಗೆ overdue by days 6 days ಇದೆ. ಇನ್ನೊಂದು ಟ್ರಾನ್ಸಾಕ್ಷನ್ 37 days ಇದೆ. Since we have set credit period, default credit period as 25 days ಫಾರ್ ಜತಿನ್ ಆ್ಯಂಡ್ ಕಂಪನಿ, ಓವರ್ ಡ್ಯೂ ಎಷ್ಟು ಟೈಮ್ ಆಗಿದೆ ಆ ಡೇಸಲ್ಲಿ ನಿಮಗೆ ತೋರಿಸುತ್ತೆ. ಓವರ್ ಡ್ಯೂ ಆದರೆ ಇನ್ನೂ ರಿಸೀವ್ ಆಗಿಲ್ಲ ಅಮೌಂಟು ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಲೆಡ್ಜರ್ ವೈಸು ಚೆಕ್ ಮಾಡ್ಕೋಬೋದು ನೀವು ಈ ರೀತಿ. ಇದು ಲೆಡ್ಜರ್ ವೈಸ್ ಚೆಕ್ ಮಾಡಿದ್ರೆ 28,000 overdue by days 37. ಇದು 2nd May 2020. ಅಂದರೆ ನಂದು ಸಿಸ್ಟಮ್ ಡೇಟ್ ಅಲ್ಲ, ನಾನು ಟ್ಯಾಲಿ ಕಂಪ್ನಿಗೆ ಯಾವ ಡೇಟ್ ಸೆಟ್ ಮಾಡಿದ್ದೀನಿ ಆ ಬೇಸಿಸ್ ಮೇಲೆ ಓವರ್ ಡ್ಯೂ ಬೈ ಡೇಸ್ ಬರ್ತಿದೆ. 6 days ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ನೀರಜ್ ಆ್ಯಂಡ್ ಕಂಪನಿ ನೋಡಿದ್ರೆ ದಿಸ್ ಇಸ್ ದಿ ಕಂಡೀಷನ್. Neeraj and Company
ಆಸ್ ಯು ಆರ್ ವ್ಯೂವಿಂಗ್ ಆನ್ ದಿ ಸ್ಕ್ರೀನ್, ನಾನು ಈ ಆಪ್ಷನ್ ತಗೊಳ್ಳಿಲ್ಲ. These are the 4 types of bill wise details: advance, against reference, new reference, on account. ಯಾಕಂದರೆ ಆ್ಯಸ್ ಎ ವೌಚರ್ ನಾನು ತೊಗೊಂಡಿರಲಿಲ್ಲ. ನೀವು ಎಂಟ್ರಿ ಮಾಡಬೇಕಾದ್ರೆ ಅಗೇನ್ 4000 ಎಂಟ್ರಿ ಮಾಡಿ ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಿದ್ದೀನಿ. ಆ್ಯಸ್ ಇನ್ವಾಯ್ಸ್ ತೊಗೊಂಡಿದ್ದೆ. ನೀವು ಆ್ಯಸ್ ವೌಚರ್ ಅಂತ ಆಪ್ಷನ್ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಈ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ದಿಸ್ ಈಸ್ ನ್ಯೂ ರೆಫರೆನ್ಸ್. There are 4 types of bill-wise details in Tally ERP9. New reference, as you are viewing on the screen, new reference anta one category ide. Against reference, advance, on account. New reference, this is used at the time of passing sales and purchase entries, which after will serve for against reference. ಸೇಲ್ಸ್ ಮತ್ತು ಪರ್ಚೇಸ್ ಎಂಟ್ರೀಸ್ ಈ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಆಗಬೇಕಾದ್ರೆ ಚೂಸ್ ದಿ ಆಪ್ಷನ್ ಅಗೇನ್ಸ್ಟ್ ರೆಫರೆನ್ಸ್ ಟು ಬಿ ಪಾಸ್ಡ್ ಅಂಡರ್ ಸನ್ರಿ ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್ ಲೆಡ್ಜರ್. ಅಗೇನ್ಸ್ಟ್ ರೆಫರೆನ್ಸ್ ಅಂತ ಅಲ್ಲಿ ಮೆನ್ಷನ್ ಆಗುತ್ತೆ ವೌಚರಲ್ಲಿ. ಇಫ್ ಯು ಸೆಲೆಕ್ಟ್ ದಟ್ ಆಪ್ಷನ್, the voucher itself. Next, against reference is used when we pass receipt entries or payment entries against the references created at the time of passing of original entries such as sales and purchase. ನೀವು ಅಮೌಂಟ್ನ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದಾಗ, ಅಂದರೆ ರಿಸೀವ್ ಮಾಡಿದಾಗ ಅಡ್ವಾನ್ಸಸ್ಸು ಫಾರ್ ಎನಿ ಸರ್ವಿಸಸ್ ರೆಂಡರ್ಡ್ ಫ್ರಮ್ ಯುವರ್ ಕಂಪನಿ ಫಾರ್ ಎನಿ ಔಟ್ವರ್ಡ್ ಸಪ್ಲೈಸ್ ಆಫ್ ಗೂಡ್ಸ್ ಈಸ್ ಮೇಡ್ ಆರ್ ವೇರ್ ಎನಿ ಅಮೌಂಟ್ ಈಸ್ ಪೇಡ್ ಇನ್ ಅಡ್ವಾನ್ಸ್ ಫಾರ್ ಪರ್ಚೇಸಸ್, ವೆದರ್ ಇಟ್ಸ್ ಪರ್ಚೇಸ್ ಆರ್ ಎನಿ ಕೈಂಡ್ ಆಫ್ ಎಂಟ್ರೀಸ್, ರಿಸೀಟ್ ಎಂಟ್ರೀಸ್ ಆರ್ ಪೇಮೆಂಟ್ ಎಂಟ್ರೀಸ್. ಪರ್ಚೇಸ್ ಆಗಿರ್ಬೋದು ಅಥವಾ ವಾಟ್ ಎವರ್ ಬಿ ದಿ ರಿಸೀವ್ ಎಂಟ್ರೀಸ್, ಯು ಹ್ಯಾವ್ ಪೇಡ್ ಅಮೌಂಟ್ ಇನ್ ಅಡ್ವಾನ್ಸ್ ಫಾರ್ ಎನಿ ಸರ್ವೀಸಸ್ ಯು ಹ್ಯಾವ್ ರಿಸೀವ್ಡ್ ಆರ್ ಯು ಆರ್ ಪ್ರೊವೈಡಿಂಗ್ ಫ್ರಮ್ ಯುವರ್ ಕಂಪನಿ ಅಂದರೆ ಅಗೇನ್ಸ್ಟ್ ರೆಫರೆನ್ಸ್ ಬರುತ್ತೆ. ನ್ಯೂ ರೆಫರೆನ್ಸ್, ದಿಸ್ ಈಸ್ ಯೂಸ್ಡ್ ಅಟ್ ದಿ ಟೈಮ್ ಆಫ್ ಪಾಸಿಂಗ್ ಸೇಲ್ಸ್ ಆ್ಯಂಡ್ ಪರ್ಚೇಸ್ ಎಂಟ್ರೀಸ್ ವಿಚ್ ಆಫ್ಟರ್ will serve for against reference entries to be passed under sundry debtors and creditors ledger. Sales and purchase entries voucher entry ಮಾಡಬೇಕಾದ್ರೆ ನೆಕ್ಸ್ಟ್ ನೀವು ಪೇ ಮಾಡಬೇಕಾದ್ರೆ ನ್ಯೂ ರೆಫರೆನ್ಸ್ ಅಂತ ಹಾಕೊಳ್ಳಿ. ಅಡ್ವಾನ್ಸ್ ಆಗಿ ಪೇಮೆಂಟ್ ಅಂತಂದರೆ ಅಗೇನ್ಸ್ಟ್ ರೆಫರೆನ್ಸ್. ನೆಕ್ಸ್ಟ್ ಅಡ್ವಾನ್ಸ್ ಆ್ಯಂಡ್ ಇಂಟ್ರೆಸ್ಟ್ ರೆಸೀಟ್ ಎಂಟ್ರಿ, ಇಂಟ್ರೆಸ್ಟ್ ಪೇಮೆಂಟ್ ರಿಲೇಟೆಡ್ ಏನೇ ರೆಫರೆನ್ಸಸ್ ಇದ್ರೂ ಅಡ್ವಾನ್ಸ್ ಕ್ಯಾಟಗರಿನಲ್ಲಿ ಬರುತ್ತೆ. ನೆಕ್ಸ್ಟ್ ಆನ್ ಅಕೌಂಟ್, ಇದೆಲ್ಲ ಟೈಪ್ಸ್ ಆಫ್ ಎಂಟ್ರೀಸು ಕೆಪ್ಟ್ ಅಂಡರ್ ಆನ್ ಅಕೌಂಟ್ ಟಿಲ್ ದಿ ಟೈಮ್ ಇಟ್ ಗೆಟ್ಸ್ ಕ್ಲಿಯರ್ಡ್ ಆಸ್ ಟು ವಿಚ್ ಇನ್ವಾಯ್ಸ್ ದಿ ಸಮ್ ರಿಲೇಟ್ಸ್ ಟು. ಇನ್ನೂ ಅಡ್ವಾನ್ಸ್ ಪೇಮೆಂಟ್ ಮಾಡಿಲ್ಲ ಅಥವಾ ಪೇಮೆಂಟೇ ಆಗಿಲ್ಲ, ಆಫ್ಟರ್ ಪೇಮೆಂಟು ಆಗಿಲ್ಲ, ಆಫ್ಟರ್ ದಿ ಟ್ರಾನ್ಸಾಕ್ಷನ್ ಅಂದಾಗ ಆನ್ ಅಕೌಂಟಲ್ಲಿರುತ್ತೆ. ದೆನ್ ಯು ಕ್ಯಾನ್ ಚೇಂಜ್ ಇಟ್ ಟು ನ್ಯೂ ರೆಫರೆನ್ಸ್, ಅಗೇನ್ಸ್ಟ್ ರೆಫರೆನ್ಸ್ ಆರ್ ಅಡ್ವಾನ್ಸ್ ಆಪ್ಷನ್ಸ್. ಥ್ಯಾಂಕ್ ಯು.